ಕನ್ನಡ ಕಠಿಣ ಪದಗಳು. ಸೂಚ್ಯಂಕ ಸಾ ಬರ್ದು ಕೊಂಬಿನೀಲಿ ಚ ಇಡ್ಲಿ ಚ, ಯಾವತ್ತು ಅನುಸ್ವಾರ ಕ. ಸೂಚ್ಯಾಂಕ ಎಸ್ ಡಬಲ್ ಒ ಸಿ ಹೆಚ್ ವೈ ಎ. ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ, ಹಾಗಾಗಿ ಎನ್. ಕಾಗೆ ಕೆ ಎ. ಸೂಚ್ಯಾಂಕ. ನೆಕ್ಸ್ಟ್ ಸ್ವೀಕೃತಿ ಸಾಗುಡಿಸು ಸಿ ಬರೆದು ವಾವತ್ತು ದೀರ್ಘ ಸ್ವೀ ಅಂತ ಹೇಳಿದ್ವಿ, ಹಾಗಾಗಿ ದೀರ್ಘ ಬರಿಬೇಕು. ಕಾ ಬರೆದು ಒಟ್ಟು ಸುಳ್ಳಿ ತಾಗುಡಿಸು ತಿ. ಸ್ವೀಕೃತಿ ಎಸ್ ಡಬ್ಲ್ಯೂ ಡಬಲ್ ಇ ಕೆ ಆರ್ ಯು ಟಿ ಹೆಚ್ ಐ. ಸ್ವೀಕೃತಿ. ನೆಕ್ಸ್ಟ್ ವರ್ಡ್ ಸ್ವಾದಿಷ್ಟ ಸಾ ಇಡ್ಲಿ ಸಾಗೆ ವಾವತ್ತು ದಾಗುಡಿಸು ದಿ ಷ್ಠ. ಸ್ವಾದಿಷ್ಟ ಶಾ ಬರ್ದು ಟಾವತ್ತು ಎಸ್ ಡಬ್ಲ್ಯೂ ಎ ಸ್ವಾ ದಿಗೆ ಡಿ ಹೆಚ್ ಐ. ಇಲ್ಲಿ ಪುಲ್ಲಿ ಇರೋದ್ರಿಂದ ಮಹಾಪ್ರಾಣ ಧಿ ಆಗಿದೆ, ಹಾಗಾಗಿ ಎಚ್ನ ಬರಿಬೇಕು. ಡಿ ಎಚ್ ಐ ಧಿ ಆಗುತ್ತೆ. ಷ್ಠ ಎಸ್ ಎಚ್ ಟಿ ಎ. ಸ್ವಾದಿಷ್ಟ. ನೆಕ್ಸ್ಟ್ ಸ್ವೇಚ್ಛಾಚಾರ ಸೇ ಬರ್ದು ವಾವತ್ತು ಸ್ವೇ ಆಯಿತು ದೀರ್ಘ. ಚಾ ಬರ್ದು ಚಾ ಇಲ್ಲಿ ಚಾ ಬರಿಬೇಕು. ಸ್ವೇಚ್ಛಾ ಚಾರ ಎಸ್ ಡಬ್ಲ್ಯೂ ಇ ಸಿ ಎಚ್ ಎ ಸ್ವೇಚ್ಛಾ ಸಿ ಎಚ್ ಎ ಆರ್ ಎ. ಸ್ವೇಚ್ಛಾಚಾರ. ನೆಕ್ಸ್ಟ್ ಸೌಹಾರ್ದ ಸಾ ಔತ್ವಾ ಸೌ ಹಾ ಇಡ್ಲಿ ಹಾ ಧಾ ಬರ್ದು ಅರ್ಕಾವತ್ತು. ಸೌಹಾರ್ದ ಎಸ್ ಓ ಯು ಸೌ ಎಚ್ ಎ ಹ ಆರ್ ಡಿ ಎಚ್ ಎ. ಸೌಹಾರ್ದ. ನೆಕ್ಸ್ಟ್ ಸಾಕ್ಷಿ ಸಾ ಇಡ್ಲಿ ಸಾ ಕ್ಷಿ ಸಾಕ್ಷಿ ಎಸ್ ಎ ಕೆ ಎಸ್ ಎಚ್ ಐ. ಸಾಕ್ಷಿ. ನೆಕ್ಸ್ಟ್ ಸೃಷ್ಟಿಕರ್ತ ಸಾಗೆ ಒಟ್ಟರ ಸುಳಿ ಬರೆದ್ರೆ ಶುರು ಆಗುತ್ತೆ ಷ್ಠಿ. ಕಾ ಬರ್ದು ತಾ ಬರ್ದು ಆಮೇಲೆ ಅರ್ಕಾವತನ ಬರಿಬೇಕು. ಎಸ್ ಆರ್ ಯು ಎಸ್ ಎಚ್ ಟಿ ಐ ಕೆ ಎ ಆರ್ ಟಿ ಎ. ಸೃಷ್ಟಿಕರ್ತ. ನೆಕ್ಸ್ಟ್ ಸಾಕ್ಷಾತ್ಕಾರ ಸಾ ಇಡ್ಲಿ ಸಾ ಕ್ಷ ತಾ ಇಡ್ಲಿ ತಾ ಬರ್ದು ಕಾವತ್ತು ರ. ಸಾಕ್ಷಾತ್ಕಾರ ಎಸ್ ಎ ಕೆ ಎಸ್ ಎಚ್ ಎ. ಸಾಕ್ಷಾತ್ಕಾರ ಟಿ ಕೆ ಎ ಆರ್ ಎ. ಸಾಕ್ಷಾತ್ಕಾರ. ನೆಕ್ಸ್ಟ್ ಸೂಚ್ಯಾಂಕ ಸಾಕೊಂಬಿನಿಲಿ ಸು ಚ ಇಡ್ಲಿ ಚ ಯಾವತ್ತು ಅನುಸ್ವಾರ ಕ. ಸೂಚ್ಯಾಂಕ ಎಸ್ ಡಬಲ್ ಒ ಸು ಸಿ ಹೆಚ್ ವೈ ಎ ಚ ಅನುಸ್ವಾರಕ್ಕೆ ಎನ್ ಕಾಗೆ ಕೆ ಎ. ಸೂಚ್ಯಾಂಕ. ನೆಕ್ಸ್ಟ್ ಸ್ಪಂದನ ಸಾ ಬರ್ದು ಪಾವತ್ತು ಅನುಸ್ವಾರ ಧ ನ. ಸ್ಪಂದನ ಎಸ್ ಪಿ ಎ ಎನ್ ಡಿ ಹೆಚ್ ಎ ಎನ್ ಎ. ಸ್ಪಂದನ. ನೆಕ್ಸ್ಟ್ ಸಾಕ್ಷಮ್ಯ ಸಾ ಇಲ್ಲಿ ಸಾ ಬರ್ದು ಕ್ಷ ಬರ್ದು ಮಾಗೆ ಯಾವತ್ತು. ಸಾಕ್ಷಮ್ಯ ಎಸ್ ಎ ಕೆ ಎಸ್ ಎಚ್ ಎ ಎಂ ವೈ ಎ. ಸಾಕ್ಷಮ್ಯ. ನೆಕ್ಸ್ಟ್ ಸಂಕಲ್ಪ ಸಾ ಅನುಸ್ವಾರ ಕಾ ಲಾಗೆ ಪಾವತ್ತು. ಸಂಕಲ್ಪ ಎಸ್ ಎ ಎನ್ ಕೆ ಎ ಎಲ್ ಪಿ ಎ. ಸಂಕಲ್ಪ. ನೆಕ್ಸ್ಟ್ ವೈಚಿತ್ರ್ಯ ವೇ ಬರ್ದು ಐವತ್ತು ಚಿ ತಾ ಬರ್ದು ರಾವತ್ತು ಯಾವತ್ತು. ವೈಚಿತ್ರ್ಯ ವಿ ವೈ ಸಿ ಹೆಚ್ ಐ ಟಿ ಆರ್ ವೈ ಎ.
ವೈಚಿತ್ರ್ಯ. ಈಗ ಒಂದೊಂದು ಲೆಟರ್ನು ಹೇಗೆ ನಾವು ಇಂಗ್ಲೀಷ್ ಲೆಟರ್ಸ್ಗೆ ಬರೀಬೇಕು, ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ತ್ರಿಯ ಅನ್ನೋ ಅಕ್ಷರನ ತಗೊಳ್ಳೋಣ. ಇದು ಯಾವೆಲ್ಲ ವ್ಯಂಜನಗಳಿಂದ ಕೂಡಿದೆ? ತ ಪ್ಲಸ್ ರ ಪ್ಲಸ್ ಯು ಪ್ಲಸ್ ಆ. ತ ಅಕ್ಷರಕ್ಕೆ ಟಿ, ರ ಅಕ್ಷರಕ್ಕೆ ಆರ್, ಯುಗೆ ವೈ, ಆಗೆ ಎ. ಸೊ ತ್ರ್ಯ ಅನ್ನೋ ಅಕ್ಷರಕ್ಕೆ ಯಾವೆಲ್ಲ ಲೆಟರ್ಸ್ ಬರೀಬೇಕು? ಟಿ ಆರ್ ವೈ ಎ. ಈ ಥರ ನೀವು ಬಿಡಿಸಿ ಬಿಡಿಸಿ ಕೂಡ ಬರೆದು ಕಲಿಬೋದು. ಆಗ ನಿಮಗೆ ಬೇಗ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಂಡು ಬರೆದ್ರೆ ಅದು ಚೆನ್ನಾಗಿ, ನಾವು ಯಾವುದೇ ಆಗಲಿ ಅರ್ಥ ಮಾಡ್ಕೊಂಡು ಬರಿಬೇಕು. ಅರ್ಥ ಮಾಡ್ಕೊಂಡಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆಗ ನಾವು ಆನ್ಸರ್ನ ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಆತ್ಮವಿಶ್ವಾಸ. ಆ ತಾಗೆ ಮಾವತ್ತು, ವಾಗುಡಿಸು ವಿ, ಶ ಇಲ್ಲಿ ಶ, ವಾವತ್ತು ಸ. ಆತ್ಮವಿಶ್ವಾಸ. ಎ ಟಿ ಎಂ ಎ. ಇಷ್ಟು ಆತ್ಮ ಆಯಿತು. ಏಕೆಂದರೆ ಹಾಗೆ ಎ. ನೆಕ್ಸ್ಟ್ ತ ಸೌಂಡ್ ಬರುತ್ತೆ, ಹಾಗಾಗಿ ಟಿ. ಮಾ ಒತ್ತಕ್ಷರಕ್ಕೆ ಎಂ ಎ ಮಾ. ಆತ್ಮವಿಶ್ವಾಸ. ವಿಗೆ ವಿ ಐ, ಶ್ವ ಎಸ್ ಎಚ್, ವಿ ಎ, ಸ ಎಸ್ ಎ. ಆತ್ಮವಿಶ್ವಾಸ. ನೆಕ್ಸ್ಟ್ ಆತ್ಮಕಥೆ. ಆ ತಾಗೆ ಮಾವತ್ತು, ಕ ಥೆ. ಆತ್ಮಕಥೆ. ಇದಕ್ಕೂ ಅಷ್ಟೇ ಎ ಟಿ ಎಂ ಎ ಆತ್ಮ ಆಯಿತು. ಕಥೆಗೆ ಕೆ ಎ ಟಿ ಎಚ್ ಇ. ಆತ್ಮಕಥೆ. ನೆಕ್ಸ್ಟ್ ಆಧ್ಯಾತ್ಮಿಕ. ಆ ದ ಎಲ್ಲಿದಾಗೆ, ಯಾವತ್ತು, ತಾಗುಡಿಸುತ್ತೀಗೆ, ಮಾವತ್ತು ಕ. ಆಧ್ಯಾತ್ಮಿಕ. ದಾಗೆ ಪುಲ್ಲಿ ಕೊಡಬೇಕು. ಆಧ್ಯಾತ್ಮಿಕ. ಎ ಡಿ ಎಚ್ ಎ ಟಿ ಎಂ ಐ ಕೆ ಎ. ಆಧ್ಯಾತ್ಮಿಕ. ನೆಕ್ಸ್ಟ್ ಸತ್ಯಾಸತ್ಯತೆ. ಸಾಬದು ತ ಇಲ್ಲಿ ತ, ಯಾವತ್ತು, ಸತ್ಯ. ಫಸ್ಟ್ ತ ಸೌಂಡ್ ಬರುತ್ತೆ, ಅದಕ್ಕೆ ತ ಅಕ್ಷರ ಬರಿಬೇಕು. ನೆಕ್ಸ್ಟ್ ಈ ಸೌಂಡ್ ಬರುತ್ತೆ, ಅದಕ್ಕೆ ಯಾವತ್ತನ್ನು ಬರಿಬೇಕು. ಸತ್ಯ ಸತ್ಯತೆ. ಎಸ್ ಎ ಟಿ ವೈ ಎ. ಸತ್ಯ ಸತ್ಯತೆ. ಎಸ್ ಎ ಟಿ ವೈ ಎ ಟಿ ಇ. ಸತ್ಯ ಸತ್ಯತೆ. ನೆಕ್ಸ್ಟ್ ಅತ್ಯದ್ಭುತ. ಆ ತಾಗೆ ಯಾವತ್ತು, ದ ಕೊಂಬುದುಗೆ ಭಾವತ್ತು ತ. ಅತ್ಯದ್ಭುತ. ಎ ಟಿ ವೈ ಎ ಭೂ. ಫಸ್ಟ್ ದ ಸೌಂಡ್ ಬರುತ್ತೆ, ಅದಕ್ಕೆ ಡಿ. ನೆಕ್ಸ್ಟ್ ಬಿ ಹೆಚ್ ಯು. ಅತ್ಯದ್ಭುತ. ಅತ್ಯದ್ಭುತ. ಇವತ್ತು ನಾವು ಎಷ್ಟೆಲ್ಲ ವರ್ಡ್ಸ್ನ ಕಲ್ತ್ಕೊಂಡ್ವಿ, ತುಂಬ ವರ್ಡ್ಸ್ನ ಇವತ್ತು ನಾವು ಕಲ್ತ್ಕೊಂಡ್ವಿ. ಅದನ್ನು ಉಚ್ಚಾರಣೆ ಕೂಡ ನೀವು ಸರಿಯಾಗಿ ಮಾಡಬೇಕು. ಸೂಚ್ಯಾಂಕ, ಸ್ವೀಕೃತಿ, ಸ್ವಾಧಿಷ್ಠ, ಸ್ವೇಚ್ಛಾಚಾರ, ಸೌಹಾರ್ದ, ಸಾಕ್ಷಿ, ಸೃಷ್ಟಿಕರ್ತ, ಸಾಕ್ಷಾತ್ಕಾರ, ಸೂಚ್ಯಾಂಕ, ಸ್ಪಂದನ, ಸಾಕ್ಷಮ್ಯ, ಸಂಕಲ್ಪ, ವೈಚಿತ್ರ್ಯ, ಆತ್ಮವಿಶ್ವಾಸ, ಆತ್ಮಕಥೆ, ಆಧ್ಯಾತ್ಮಿಕ, ಸತ್ಯಾಸತ್ಯತೆ, ಅತ್ಯದ್ಭುತ.